ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ನಾನೇ ಒಂದೆರಡು ದಿನ ವಿಡಿಯೋ ಮಾಡೋದನ್ನ ನಿಲ್ಸಿದ್ದೆ. ಬರ್ಡೇಯಿಂದನೂ ಮಾಡಿಲ್ಲ, ಎಡಿಟ್ ಮಾಡಿಲ್ಲ ಇಟ್ಕೊಂಡಿದ್ದೆ, ಬಟ್ ಹಾಕಿರ್ಲಿಲ್ಲ. ಈ ವಿಡಿಯೋದಲ್ಲಿ ಮನೆ ದೇವರಿಗೆ ಹೋಗಿದ್ದೆ ಅಂತಾನು ಹೇಳಂಗಿಲ್ಲ. ನಿಮ್ಮ ಮನೆ ದೇವರು ಬಸವನ ಬಾಗೇವಾಡಿ ಅಂತ ಹೇಳ್ಬಿಡ್ತಾರೆ. ನಮ್ಮ ಮನೆ ದೇವರು ಬಸವನ ಬಾಗೇವಾಡಿನೇ ಆಗಿದ್ರು ನಾವು ಇಷ್ಟ ದಿವಸ ನಡ್ಕೊಂಡಿರೋದೆಲ್ಲ ರಂಗನಾಥ ಸ್ವಾಮಿಗೆನೆ. ಹೊಳೆಟಿ ಮುಗಿಸ್ಕೊಂಡು ಸೀದಾ ನಮ್ಮೂರ್ ದೇವಸ್ಥಾನಕ್ಕೆ ಬಂದು ನಾನು ಅಲ್ಲಿಂದ ಹೊರಟಿದ್ದೆ ಹೊಸಳೆ ದೇವಸ್ಥಾನಕ್ಕೆ. ಮಾಮೂಲಿ ದಿವಸನೇ ಹೇಳಂಗಿಲ್ಲ, ಈ ಅಮಾವಾಸ್ಯೆ ದಿನ ಕೇಳ್ಬೇಕಾ, ಇವಿ ಜನ ಇದ್ರು ಮಾತ್ರ. ನಮ್ಮ ಬಾಸ್ ದರ್ಶನ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಟೆ. ನಾನಂತೂ ಯಾವ ತೋಟಕ್ಕೂ ಹೋಗಿರ್ಲಿಲ್ಲ ಇವತ್ತು ಬರ್ಡೇ ಅಂತ ಹೇಳಿ. ತಿರ್ಗಿ ಮಾರನೇ ಸುದ್ಲಾಗಿದ್ದು ಸ್ವಲ್ಪ ತೋಟನ ಪಕ್ಕಕ್ಕಿಟ್ಟು ಗದ್ದೆ ಕಡೆ ನಿಗಾ ಮಾಡಬೇಕು. ಮೊಳಕೆ ಮಾಡ್ತಾ ಇದೀವಿ. ಭತ್ತನ ಡ್ರಮ್ಮಿಗಿಟ್ಟು ನೆನೆ ಹಾಕಿ ನಾನು ಹೊರಟಿದ್ದೆ ಸೀದಾ ಗದ್ದೆ ಕಡೆಗೆ. ಇದು ನಮ್ ಟ್ಯಾಕ್ಟ್ರಿ ಅಲ್ಲ, ನಮ್ ಟ್ಯಾಕ್ಟ್ರಿ ಇನ್ನೂ ಸರಿನೇ ಆಗಿಲ್ಲ. ಬರ್ತಾ ದಾರಿಲಿ ಸಪ್ಪೆ ಹಾಕ್ಲಿಕ್ಕೆ ಚೇತಣ್ಣ ಟ್ರ್ಯಾಕ್ಟರ್ ಹೊಡಿತಾ ಇದ್ದ. ಗದ್ದೆಗಿಳಿಸಿ ಟ್ಯಾಕ್ಟ್ರಿ ಹೊಡಿಯಕ್ಕೆ ಶುರು ಮಾಡಿದೆ. ಅಲ್ಲಿಂದ ನಮ್ಮ ಚಿಕ್ಕಪ್ಪ ಗಾಡಿ ಕೊಟ್ಟು ನಾನು ಸೀದಾ ಮನೆ ಕಡೆ ಹೊರಟೆ. ಹಂಗೆ ಬೆಂಗಳೂರಿಂದ ಒಂದು ಪಾರ್ಸಲ್ ಕೂಡ ಬಂದಿತ್ತು. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಮ್ಮ ಸಣ್ಣ ಟ್ರ್ಯಾಕ್ಟರ್ದು ಪಂಪ್ ಹೋಗಿತ್ತು ಅಂತ ಹೇಳಿದ್ದೆ. ಅದು 3,500 ಆಗುತ್ತೆ ಅಂತಲೂ ಹೇಳಿದ್ದೆ. ಬಟ್ ಅದು ಆ್ಯಕ್ಚುಲ್ ರೇಟ್ ಬಂದು 5,000. ಟೋಟಲ್ ನಮ್ಮ ಸಣ್ಣ ಗಾಡಿದು ರಿಪೇರಿ ಮಾಡ್ಸೋಕ್ಕೆ ಒಂದು 15,000 ಖರ್ಚಾಯಿತು ಅನಿಸುತ್ತೆ. ಹಳೆ ಪಂಪ್ನ ತೆಗೆದು ಹೊಸ ಪಂಪ್ನ ಹಾಕಿದ್ವಿ. ಸ್ಟಾರ್ಟ್ ಆಯಿತೋ ಇಲ್ಲೋ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ದಿನಚರಿ.